ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿಯನ್ನು ಹೇಗೆ ತಿಳಿದುಕೊಳ್ಳೋದೆಂದು ನೋಡೋಣ. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿವೆ ಸ್ನೇಹಿತರೆ. ಬಹಳಷ್ಟು ರೇಷನ್ ಕಾರ್ಡ್ಗಳು 20 ಲಕ್ಷ ಮೇಲ್ಪಟ್ಟ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿವೆ. ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು BPL ಇದ್ದ ರೇಷನ್ ಕಾರ್ಡ್ಗಳು APLಗಳಾಗಿ ಕನ್ವರ್ಟ್ಗಳಾಗಿವೆ. ಸರ್ಕಾರದಿಂದ ಅರ್ಹರಲ್ಲದವರಿಗೆ ಹಾಗೂ ಕೆಲವರು ಅರ್ಹರಿರೋರಿಗೂ ಈ ರೀತಿ ಆಗಿರೋದು ಕಂಡು ಬಂದಿದೆ. ಆದ್ದರಿಂದ ನೀವು ಒಂದು ಸಾರಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ನಾನು ಹೇಳುವ ರೀತಿಯಾಗಿ ಒಂದು ಸಾರಿ ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳುವುದು ಉತ್ತಮ ಸ್ನೇಹಿತರೆ. ಆದ್ದರಿಂದ ನೀವು ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು ಟೈಪ್ ಮಾಡಿ, ಫುಡ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿದ ಮ್ಯಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಕ್ಲಿಕ್ ಮಾಡಿದ ನಂತರ ಯಾವುದಾದ್ರೂ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕೊಟ್ಟಿರೋ ಲಿಂಕ್ಗಳಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಸ್ನೇಹಿತರೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ವಿತ್ OTP ವಿತೌಟ್ OTP ಎರಡು ಆಪ್ಷನ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಆ್ಯಕ್ಚುಲಿ ವಿತ್ OTPನೇ ತೊಗೊಳ್ಳಿ ಸ್ನೇಹಿತರೆ, ವಿತೌಟ್ OTP ಜಲ್ದಿ ಆಗೋದಿಲ್ಲ. ವಿತ್ OTP ತೊಗೊಂಡಾಗ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಾಗ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರನ್ನು ತೋರಿಸ್ತೀವಿ ಸ್ನೇಹಿತರೆ. ಅದರಲ್ಲಿ ತೋರಿಸಿದ ಯಾವುದಾದ್ರೂ ಒಬ್ಬ ಫೋನ್ ನಂಬರ್ ಲಿಂಕ್ ಇರುವ ಸದಸ್ಯರನ್ನು ಸೆಲೆಕ್ಟ್ ಮಾಡಿಕೊಂಡು OTP ಆಪ್ಷನ್ ಮೇಲೆ ಕೊಟ್ಟಾಗ ನಿಮಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಯಾವ ಸದಸ್ಯರನ್ನು ಸೆಲೆಕ್ಟ್ ಮಾಡಿಕೊಂಡಿರ್ತಿರಲ್ಲ ಅವರ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅವರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಬೇಕು. ಎಂಟ್ರಿ ಮಾಡಿಕೊಂಡ ನಂತರ ಗೋ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸ್ನೇಹಿತರೆ. ನೋಡಿ, ನಾನು ಮ್ಯಾನ್ಯಲ್ ಆಗಿ ತೋರಿಸ್ತಾ ಇದ್ದೀನಿ. ಮೊಬೈಲ್ ನಂಬರನ್ನು OTPನ ಎಂಟ್ರಿ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಓಕೆ, ಗೋ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಇವಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ, ಇದರಲ್ಲಿ ನೀವು ನೋಡಬಹುದು ನಮ್ಮ ಡೀಟೇಲ್ಸ್ ಎಲ್ಲವೂ ಬಂದಿದೆ ಸ್ನೇಹಿತರೆ. ಇದರಲ್ಲಿ ಈ KYC ಸ್ಟೇಟಸ್ ಇದೆ. ಈ KYC ಕಂಪಲ್ಸರಿ ಸ್ಟೇಟಸ್ನ ಎಸ್ ಅಂತ ಇರ್ಬೇಕು ಸ್ನೇಹಿತರೆ. ಎಸ್ ಅಂತ ಇರಲಿಲ್ಲಪ್ಪ ಅಂತಂದರೆ ಆ ಕ್ಯಾಂಡಿಡೇಟ್ಗಳು ಡಿಲೀಟ್ ಆಗುವ ಚಾನ್ಸಸ್ ಬಹಳ ಇರುತ್ತೆ ಸ್ನೇಹಿತರೆ. ಅದರಿಂದ ಎಸ್ ಅಂತ ಇಟ್ಕೊಳ್ಳಿ. ಇನ್ನೊಂದು ಮೇನ್ ರೇಷನ್ ಕಾರ್ಡ್ನ ಸ್ಥಿತಿ ಅಂತ ಇದೆ ನೋಡಿ ಸ್ನೇಹಿತರೆ. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ನಲ್ಲ, ಇದರಲ್ಲಿ ರೇಷನ್ ಕಾರ್ಡ್ನ ಸ್ಥಿತಿ ಆ್ಯಕ್ಟಿವ್ ಅಂತಿದೆ. ಅಂದರೆ ಈ ರೇಷನ್ ಕಾರ್ಡು ಚಾಲ್ತಿಯಲ್ಲಿದೆ ಅಂತ ಅರ್ಥ. ನಿಮ್ದು ಏನಾದರೂ ಇಲ್ಲಿ ಇನ್ಆ್ಯಕ್ಟಿವ್ ಅಂತಿತ್ತು ಅಥವಾ ಇಲ್ಲಿ ಏನಾದರೂ ಬೇರೆ ಚೇಂಜಸ್ ಆಗಿತ್ತಪ್ಪ ಅಂದರೆ ಇಲ್ಲಿ ಶೋ ಆಗುತ್ತದೆ ಸ್ನೇಹಿತರೆ. ಆದ್ದರಿಂದ ನೀವು ಒಂದು ಸಾರಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಿ. ನೋಡಿ, ನಾನು ಎಲ್ಲ ಡೀಟೇಲ್ಸ್ನ ತೋರಿಸ್ತಿದ್ದೀನಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ತೋರಿಸ್ತಾ ಇದೆ, ಇದರಲ್ಲಿ ನಿಮ್ಮ ತಾಲೂಕು ತೋರಿಸ್ತಾ ಇದೆ. ನೀವು ವಿಲೇಜ್ನವರಾಗಿದ್ದರೆ ನೀವು ರೂರಲ್ ಅಂತ ತೋರಿಸ್ತೆ, ಸಿಟಿ ಅವರಾಗಿದ್ದರೆ ಅರ್ಬನ್ ಅಂತ ತೋರಿಸ್ತೆ. ಹಾಗೂ ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿ ತೋರಿಸ್ತೆ ಸ್ನೇಹಿತರೆ. ಯಾವುದೇ ಸ್ಥಿತಿ ಇದೆ, ಆ್ಯಕ್ಟಿವ್ ಇದೆಯಾ, ಇನ್ಆ್ಯಕ್ಟಿವ್ ಇದೆಯಾ, ಅಥವಾ ಏನಾದರೂ APL ಇದ್ದ BPL ಇದ್ದ APL ಕನೆಕ್ಟ್ ಆಗಿದೆಯಾ ಎಲ್ಲದೂ ತೋರಿಸ್ತೆ. ಒಂದು ಸಾರಿ ನೋಡಿಕೊಳ್ಳಬಹುದು. ನಿಮ್ಮ ಕಾರ್ಡ್ ಏನಾದರೂ ಚೇಂಜಸ್ ಆಗಿತ್ತಪ್ಪ ಅಂದರೆ ಅಲ್ಲಿ ಚೇಂಜಸ್ ಮಾಡಿದವರು ವಿವರ ಅಂತ ಇರುತ್ತೆ, ಅದೆಲ್ಲವನ್ನು ನೋಡಿಕೊಳ್ಳಬಹುದು ಸ್ನೇಹಿತರೆ. ಆದ್ದರಿಂದ ನೀವು ಏನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಾರ್ದೆ ನೋಡ್ತಾ ಇದ್ದೀರಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾಗಿ ಹೇಳಬೇಕಪ್ಪ ಅಂತಂದರೆ ನಿಮಗೆ ಅಕ್ಕಿಯನ್ನು ಎಷ್ಟೆಷ್ಟು ಅಕ್ಕಿ ಹಾಕ್ತಾರ ಅದನ್ನು ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀವಿ ಸ್ನೇಹಿತರೆ. ನಿಮಗೆ ಅಕ್ಕಿ ಅಥವಾ ಇನ್ನಿತರ ದಾಸ್ತಾನುಗಳು ಬರ್ತಾವಲ್ಲ, ಎಷ್ಟೆಷ್ಟು ಹಾಕ್ತಾರೆ ಎಲ್ಲವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ವಿತೌಟ್ ಚಾರ್ಜಸ್ ಇರಲಾರ್ದೆ ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ನೋಡಿ, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಸೈಡ್ಗಡೆ ನೀವು ಅಕ್ಕಿ ಎಷ್ಟು ಪಡೆದಿರ್ತೀರ ಅದೆಲ್ಲವೂ ಡೀಟೇಲ್ಸ್ ಇರುತ್ತೆ. ಯಾವ ತಿಂಗಳಲ್ಲಿ ಎಷ್ಟು ತೊಗೊಂಡಿದ್ದೀರಾ ಎಲ್ಲ ಡೀಟೇಲ್ಸ್ನ ನಿಮಗೆ ಈ ವೆಬ್ಸೈಟ್ನಲ್ಲಿ ನಿಮಗೆ ತೋರಿಸ್ತಾರೆ ಸ್ನೇಹಿತರೆ. ನಾನು ಎಕ್ಸಾಂಪಲ್ ಒಂದು PDF ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿರಿ. ಇದರಲ್ಲಿ ಇರೋ PDF ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತಿದೆ. ರೇಷನ್ ಕಾರ್ಡ್ ಕಲೆಕ್ಟೆಡ್ ಡೀಟೇಲ್ಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ರೇಷನ್ ಕಾರ್ಡ್ ಪಡೆದ ವಿವರ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಬಹುದು ನೀವು. ಈ ರೀತಿಯಾಗಿ ಓಪನ್ ಆದಾಗ ಇದು ಈ ಸೈಡು ತಿಂಗಳುಗಳು ಇರುತ್ತವೆ ಸ್ನೇಹಿತರೆ. ನೋಡಿ, ಕಾಲಮ್ಗಳಲ್ಲಿ ಗಮನಿಸಬಹುದು. ಒಂದು ಕಡೆ ತಿಂಗಳು ಅಥವಾ ವರ್ಷ ಅಂತಿದೆ, ಅಕ್ಕಿ ಅಂತಿದೆ, ಮತ್ತು ಯಾವ ದಾಸ್ತಾನುಗಳು ನೀವು ಪಡೆದಿರ್ತೀರಿ ಆ ದಾಸ್ತಾನುಗಳು ಎಷ್ಟು KG ಲೆಕ್ಕದಲ್ಲಿ ಇದೆ ನೋಡಿ ಸ್ನೇಹಿತರೆ. ಹಾಗೂ ಮೇನ್ ಏನಪ್ಪ ಅಂತಂದರೆ ಇದು ಪಡಿತರ ಚೀಟಿ ಯಾರ ಹೆಸರಲ್ಲಿ ಇರುತ್ತಲ್ಲ ಅವರ ಹೆಸರು ಮತ್ತು ಆ ರೇಷನ್ ಕಾರ್ಡ್ ನಂಬರ್ನ ಬಂದಿರುತ್ತೆ ಸ್ನೇಹಿತರೆ ಮೇಲ್ಗಡೆ. ಹಾಗೂ ನೀವು ಇದನ್ನು ಒಂದು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೋದು. ನಿಮಗೇನಾದರೂ ನಿಮ್ಮ ರೇಷನ್ ಅಂಗಡಿಯವರು ನಿಮಗೆ ಅಕ್ಕಿ ಅಥವಾ ಇನ್ನಿತರ ದಾಸ್ತಾನುಗಳನ್ನು ಕಡಿಮೆ ಕೊಡ್ತಿದ್ರಪ್ಪ ಅಂದರೆ ನೀವು ಅವರ ವಿರುದ್ಧ ಕಂಪ್ಲೇಂಟನ್ನು ಮಾಡ್ಬೋದು ಸ್ನೇಹಿತರೆ. ಆದ್ದರಿಂದ ನೀವು ಒಂದು ಸಾರಿ ಇವೆಲ್ಲ ಡೀಟೇಲ್ಸ್ನ ಒಮ್ಮೆ ಆದರೂ ನೀವು ಚೆಕ್ ಮಾಡಿಕೊಂಡು ಇಟ್ಕೊಳ್ತಾ ಇರಬೇಕು ಸ್ನೇಹಿತರೆ. ಅವಾಗ ಚೆಕ್ ಮಾಡ್ಕೊಳ್ತಿದ್ರೆ ನಿಮಗೆ ನಿಮ್ಮ ದಾಸ್ತಾನು ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಸ್ನೇಹಿತರೆ. ನಮ್ಮ ಚಾನಲ್